ವಿದ್ಯಾರ್ಥಿಗಳೇ, ಮೊನ್ನೆ ನಡೆದಂಥ ಸೆಕೆಂಡ್ PUC ಇಂಗ್ಲೀಷ್ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್ನ ಆ ಕ್ವಶನ್ ಪೇಪರನ್ನು ಇವತ್ತಿನ ದಿವಸ ನಾವು ಬಿಡಿಸೋಣ. ಇಲ್ಲಿ ಫಸ್ಟ್ ಒನ್ ಪಾರ್ಟ್ ಎ ಅಂತೇಳಿ ತಗೊಳ್ಳೋಣ. ಈ ಪಾರ್ಟ್ ಎ ಅಲ್ಲಿ ಟೋಟಲಿ 10 ಮಾರ್ಕ್ಸಸ್ ಕ್ವಶನ್ಸ್ ಇರುವಂಥದ್ದು. ಯಾಕಂತಂದ್ರೆ 10 ಮಾರ್ಕ್ಸ್ ಎಲ್ಲನೂ ಸಿಲೆಬಸ್ ಮ್ಯಾಗನ ಇರ್ತಾವ. ಇಲ್ಲಿ ಫಸ್ಟ್ ಮೇನಲ್ಲಿ ಡೈರೆಕ್ಟಾಗಿ ನಾವು ಆನ್ಸರ್ಸನ್ನು ನೋಡ್ಕೊತ ಹೋಗೋಣ. ನೀವು ಎಲ್ಲರೂ ಸಿಲೆಬಸ್ಸನ್ನು ಕಲ್ತಿರ್ತೀರಿ, ಹೀಗಾಗಿ ಕೇವಲ ಆನ್ಸರ್ಗಳನ್ನು ನೋಡ್ಕೊತ ಹೋಗೋಣ. ಆಮೇಲೆ ಗ್ರಾಮರ್ ಪಾರ್ಟ್ ಏನೈತಿ ಸ್ವಲ್ಪ ವಿಸ್ತಾರವಾಗಿ ಬಿಡಿಸ್ತಾ ಹೇಳ್ತಾ ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಫಸ್ಟ್ ಒನ್ ಬಂದ್ಬಿಟ್ಟು, ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬಾರೋಡ್ ಅಂತೇಳಿ ಒಂದು ಕ್ವಶನ್ಸನ್ನು ಕೇಳ್ಯಾರ. ಇಲ್ಲಿ ಕರೆಕ್ಟ್ ಇರುವಂಥ ಆನ್ಸರ್ ದ ನೈಟ್ ಅಂತೇಳಿ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು, ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ ಅಂತೇಳಿ ಕೊಟ್ಟಾರ. ಅಲ್ಲಿ ಕೆಳಗಡೆ ಆನ್ಸರ್ಸು ಕೊಟ್ಟಿರುವಂಥದ್ದು ಡೈರೆಕ್ಟಾಗಿ ಡಿ ಆನ್ಸರ್ಸನ್ನು ನಾವು ಗುರುತಿಸ್ತೀವಿ. ಎ 3 ಅಂತ ಹೇಳ್ತೀವಿ, ದ ಫ್ರೆಂಚ್ ಗೌರ್ಮೆಂಟ್ 16,000 ಫ್ರಾನ್ಸಸ್, ದ ಇಟಾಲಿಯನ್ ಕಿಂಗ, ಆ್ಯಂಡ್ ಬಿ ಸೆಕೆಂಡ್ ಒನ್ನ, ಸಿ ಫಸ್ಟ್ ಒನ್ನ 12,000 ಅಂತೇಳಿ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಥರ್ಡ್ ಒನ್ ಕ್ವಶನ್ಸಿಗೆ ಬರೋದಾದ್ರೆ ಈ ಥರ್ಡ್ ಒನ್ನಲ್ಲಿ ಬಿ ಆನ್ಸರ್ಸನ್ನು ನಾವು ಕರೆಕ್ಟಾಗಿ ಕೊಡ್ತೀವಿ. ಆನ್ ಚಿಲ್ಡ್ರನ್ ಅನ್ನುವಂಥ ಪೊಯಮ್ ಒಳಗಡೆ ಇರುವಂಥದ್ದು ಯಾವ್ದು ಇನ್ಕರೆಕ್ಟ್ ಐತ್ರಿ ಅಂತೇಳಿ ಕೇಳ್ಯಾರ ಅವರು. ಯಾವುದು ಕರೆಕ್ಟ್ ಇಲ್ಲ ಅಂತ ಕೇಳ್ಯಾರ. ಇಲ್ಲಿ ಪೇರೆಂಟ್ಸ್ ಮೇ ಹೌಸ್ ದ ಸೌಲ್ಸ್ ಆಫ್ ಚಿಲ್ಡ್ರನ್ ಅನ್ನುವಂಥದ್ದು ಕರೆಕ್ಟ್ ಇಲ್ಲ, ಹೀಗಾಗಿ ಅದನ್ನು ಆನ್ಸರ್ಸನ್ನು ನಾವು ಗುರುತಿಸೋಣ. ಇನ್ನು ನೆಕ್ಸ್ಟ್ ಒನ್ ಫೋರ್ತ್ ಒನ್ ಕ್ವಶನ್ ನೋಡ್ರಿ, ದ ಪೀಸ್ ಬಿಟ್ವೀನ್ ಡಾನ್ ಲಾರಾ ಆ್ಯಂಡ್ ಡಾನ್ ಗಂಜಾಲೋ ಈಸ್ ಮೇಡ್ ಬೈ ಅ ಪಿಂಚ್ ಆಫ್ ಸ್ನಪ್ ಅಂತೇಳಿ ಡಿ ಆನ್ಸರ್ಸನ್ನು ಗುರುತಿಸೋಣ. ಇನ್ನು ತಮನ್ನ ಇನಿಟಿಯಲ್ಲಿ ಹ್ಯಾಡ್ ಅಂತೇಳಿ ಕೇಳ್ಯಾರ. ಇಲ್ಲಿ ನಾನು ಗುರುತಿಸಲಿಲ್ಲ. ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್ ನೋಡ್ರಿ, ಸಿ ಆನ್ಸರನ್ನು ಗುರುತಿಸೋಣ. ಸಿ ಹ್ಯಾಡ್ ಮೋರ್ ಎನಿಮೀಸ್ ಅಂತೇಳಿ ಕ್ವಶನ್ಸ್ ಇದೆ, ಅದನ್ನು ನಾವು ಗುರುತಿಸೋಣ. ಇನ್ನು ನೆಕ್ಸ್ಟ್ ಒನ್ ಸೆವೆಂತ್ ಒನ್ ನೋಡ್ರಿ, ನಾರಾ ಅಂತೇಳಿ ಬರುತ್ತಾ. ಈ ಸೆವೆಂತ್ ಒನ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏಡ್ತ್ ಒನ್ ನೋಡೋದಾದ್ರೆ ಅಲ್ಲಿ ಸ್ಟೇಟ್ಮೆಂಟ ಎ ಅಂತೇಳಿ ನಾವು ನೋಡ್ತೀವಿ. ಯಾಕಂತಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ರೀಸನ್ನ ಸ್ವಲ್ಪ ರಾಂಗ್ ಇದೆ ಅಂತೇಳಿ ಅನಿಸುತ್ತೆ, ಹೀಗಾಗಿ ಆನ್ಸರ್ ಎ ಅಂಥೇಳಿ ನಾವು ಕೊಡ್ಬೋದು. ಆನ್ಸರ್ ಎ ಕರೆಕ್ಟ್ ಅಂತೇಳಿ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ರೈಡಿಂಗ್ ಅ ಬೈಸಿಕಲ್ ಈಸ್ ಲೈಕ್ ಡ್ಯಾಶ್ ಫಾರ್ ವುಮನ್ ಅಕಾರ್ಡಿಂಗ್ ಟು ಕನ್ಮಲ್ ಅಂತೇಳಿ ಕೊಟ್ಟಾರ, ಕನ್ನಮ್ಮಲ್ ಅಂತೇಳಿ. ಎಸ್, ರೈಡಿಂಗ್ ಅ ಬೈಕ್ ಅನ್ನುವಂಥದ್ದು ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಡ್ಯಾಶ್ ಈಸ್ ಅ ವಿಟ್ನೆಸ್ ಟು ಸೆಂಚುರೀಸ್ ಅ ಸೋಷಿಯಲ್ ಇಂಜಸ್ಟಿಸ್ ಅಂತೇಳಿ ಕ್ವಶನ್ಸ್ ಕೇಳ್ಯಾರ. ಇಲ್ಲಿ ವಾಟರ್ ಅನ್ನುವಂಥದ್ದು ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇನ್ನು ಮ್ಯಾಗ 11th ಒಂದು ಕ್ವಶನ್ ಹಿಡ್ಕೊಂಡು ಏನು ಮಾಡೋಣ, ಸ್ವಲ್ಪ ಲಾಂಗ್ ಆಗಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಏನಪ್ಪ ಅಂತಂದ್ರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ ಕೇಳ್ಯಾರ. 11ನೇ ಕ್ವಶನ್ನ ಪ್ಯಾಸಿವ್ ಫಾರ್ಮ್ ಮಾಡಿ ಬರೀರಿ ಅಂತ ಕೇಳ್ಯಾರ. ಹಾಗಿದ್ರೆ ನಮಗೆ ಗೊತ್ತಿರಬೇಕು, ಪ್ಯಾಸಿವ್ ಫಾರ್ಮಲ್ಲಿ ಆಬ್ಜೆಕ್ಟ್ ಫಸ್ಟ್ ಇರುತ್ತೆ, ಆಮ್ಯಾಗ ಹೆಲ್ಪಿಂಗ್ ವರ್ಬ್ ಇರ್ತೈತಿ, ಆಮ್ಯಾಗ ವರ್ಬ್ ಫಾರ್ಮ್ 3 ಕಂಪಲ್ಸರಿ ಇರ್ತೈತಿ, ಆಮ್ಯಾಗ ಬೈ ಇರ್ತೈತಿ, ನೆಕ್ಸ್ಟ್ ಒನ್ ಮಾಡಿಫೈಡ್ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ. ಬಟ್ ಕೆಲವೊಂದು ಸಾರಿ ಆ ಟೈಪ್ ಏನು ಕೊಟ್ಟಿರೋದಿಲ್ಲ. ಬಟ್ ಯಾವಾಗಲೂ ಯಾವುದು ಪ್ಯಾಸಿವ್ ಸೈಡ್ ಹೆಲ್ಪಿಂಗ್ ವರ್ಬ ವರ್ಬ್ ಫಾರ್ಮ್ 3 ಕಂಪಲ್ಸರಿ ಬರಬೇಕು. ಹಾಗಿದ್ರೆ ಅಲ್ಲಿ ಬ್ರಕೆಟ್ ಒಳಗಡೆ ಏನು ಮಾಡ್ಯಾರ ಅಂತಂದ್ರೆ ಒಂದು ವರ್ಬನ್ನು ಕೊಟ್ಕೊಂತ ಹೋಗ್ಯಾರ, ಪ್ರತಿಯೊಂದು ಬ್ರಕೆಟ್ ಅಲ್ಲಿ ಗ್ಯಾಪ್ ಬಿಟ್ಟಲ್ಲಿ. ಹಾಗಿದ್ರೆ ನೋಡೋಣ, ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್ ಒನ್ಸ್ ಅ ಮರ್ಡರ್. ಒನ್ಸ್ ಅ ಮರ್ಡರ್ ಅನ್ನುವಂಥದ್ದು ಸಿಂಗ್ಯುಲರ್ ಫಾರ್ಮ್ ಇರೋದ್ರಿಂದ ನಾವು ವಾಸ್ ಅಂತ ಬಳಸ್ತೀವಿ. ಯಾಕೆ ವಾಸ್ ಅಂತ ಬಳಸಿದ್ವಿ ಅಂತಂದ್ರೆ, ದಿಸ್ ಈಸ್ ಅ ವಾಸ್ ಕಾಲ್ಡ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ವಾಸ್ ಅಂತ ಬಳಸಿದ್ನಿ. ವಾಸ್ ಕಮಿಟ್ ಇದ್ದಿದ್ದು ಕಮಿಟೆಡ್ ಅಂತ ಹೇಳಿ ಆಯ್ತು, ವರ್ಬ್ ಫಾರ್ಮ್ 3 ಯಾವಾಗಲೂ ಕಮಿಟೆಡ್, ವಾಸ್ ಕಮಿಟೆಡ್ ಅನ್ನುವಂಥದ್ದು ಕರೆಕ್ಟಾ. ಇನ್ ದ್ಯಾಟ್ ಕಿಂಗ್ಡಮ್ ದ ಕ್ರಿಮಿನಲ್ ಅನ್ನುವಂಥದ್ದು ಸಿಂಗ್ಯುಲರ್ ಐತಿ, ಹೀಗಾಗಿ ವಾಸ್ ಅಂತೇಳಿ ತಗೊಳ್ಳೋಣ. ವಾಸ್ ಸೆಂಟೆನ್ಸ್ ಐತಿ, ಸೆಂಟೆನ್ಸ್ಡ್ ವರ್ಬ್ ಫಾರ್ಮ್ 3 ಸೆಂಟೆನ್ಸ್ಡ್ ಆಗುತ್ತಾ. ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಬೈ ದ ಜಡ್ಜಸ್ ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್ ಸಿಂಗ್ಯುಲರ್ ಐತಿ, ವಾಸ್ ಆಸ್ಕ್ ಇದ್ದಿದ್ದು ಆಸ್ಕ್ಡ್ ಅಂತ ಹೇಳಿ ಆಗತ್ತೆ. ಟು ರನ್ ಅವೇ. ಹಾಗಿದ್ರೆ ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕ್ಡ್. ಕಂಪಲ್ಸರಿ 3 ಮಾರ್ಕ್ಸ್ ಕೈಯಾಗ ಇರುವಂಥದ್ದು, ಏನೇನು ಇಲ್ಲಿ ಡಿಫಿಕಲ್ಟ್ ಆಗೋದಿಲ್ಲ. ಯಾವ ಟೆನ್ಸಸ್ ಒಳಗೈತೆ ನೋಡೋದು, ಅದು ಪಾಸ್ಟ್ ಒಳಗೈತೆ ಇನ್ನು ಪ್ರೆಸೆಂಟ್ ಒಳಗೈತೆ ನೋಡಿ ನೀವು ಗುರುತಿಸ್ಬೇಕಾಗ್ತೈತಿ. ಇನ್ನು 12th ಒಂದು ಕ್ವಶನ್ ನೋಡ್ಕೊಂತ ಹೋಗೋಣ. 12th ಒಳಗೆ ಏನು ಕೊಟ್ಟಾರ ಅಂತಂದ್ರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರೈಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಅಲ್ಲಿ ಕೆಲವೊಂದು ವರ್ಡ್ಸ್ ಕೊಟ್ಟಾರ, ಎಕ್ಸ್ಪ್ರೆಸ್ ಯಾವ್ದು ಕರೆಕ್ಟ್ ಆಗುತ್ತಾ ನೋಡ್ಕೊಂಡು ಬರೀರಿ ಅಂತ ಕೊಟ್ಟಾರ. ಹಂಗಿತ್ತಂದ್ರೆ ನಿಮಗೆ ಈ ಇದ್ರ ಮೇಲ್ಗಡೆ ಲ್ಯಾಂಗ್ವೇಜ್ ಕಮ್ಯಾಂಡಿಟಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತಂದ್ರೆ ನಿಮಗೆ ಸ್ಪೀಕಿಂಗ್ ಬರ್ತಾ ಇತ್ತು ಅಥವಾ ಮಾತಾಡಲಿಕ್ಕೆ ನಿಮಗೆ ಸರಳವಾಗಿ ಬರ್ತಾ ಇತ್ತು, ಓದಲಿಕ್ಕೆ ಸರಳವಾಗಿ ಬರ್ತಾ ಇತ್ತು ಅಂತಂದ್ರೆ ಈ ಭಾಗವನ್ನು ನೀವು ಈಸಿಯಾಗಿ ನೀವು ಪಾಯಿಂಟ್ ಔಟ್ ಮಾಡ್ಬೋದು.
ಹಂಗಿದ್ರೆ ನೋಡೋಣ, ಅ ಲಾಟ್ ಆಫ್ ವುಮನ್ ಇಲ್ಲಿ 3 ಅಕ್ಷರ ಕೊಟ್ಟಾರ. ಯಾವುದು ಬ್ರಾಕೆಟ್ ಒಳಗಡೆ ಕಟ್ ಡೌನ್ ಆನ್ ಅ ಫುಟ್ ಅಪ್ ವಿತ್ ಗೋ ಇನ್ ಪಾರ್ ಅಂತ ಹೇಳಿ ಕೊಟ್ಟಾರ. ಅ ಲಾಟ್ ಆಫ್ ವುಮನ್ ಇನ್ ಪಡುಕೋಟ್ಟೈ ವರ್ ಅನೇಬಲ್ ಟು ವೇಟ್ ಫಾರ್ ಅ ಲೇಡೀಸ್ ಸೈಕಲ್ಸ್ ದೇರ್ ಫಾರ್ ದೇ ಹ್ಯಾಡ್ ಟು ಗೋ ಇನ್ ಫಾರ್ ಅನ್ನುವಂಥದ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಗೋ ಇನ್ ಫಾರ್ ಅನ್ನುವಂಥದ್ದು. ಮೆನ್ಸ್ ಸೈಕಲ್ಸ್ ದೇ ನ್ಯೂ ದ್ಯಾಟ್ ಬೈಸಿಕಲ್ಸ್ ಕಟ್ ಡೌನ್ ಆನ್ ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ. ಟೈಮ್ ವೇಸ್ಟೆಡ್ ಫಾರ್ ವೇಟಿಂಗ್ ಫಾರ್ ಬಸ್ಸಸ್. ಇಲ್ಲಿ 2 ಮಾರ್ಕ್ಸ್ ಕೈಯಾಗಿರುವಂಥದ್ದು ಫಸ್ಟ್ ಒನ್ನ ಯಾವ್ದು ಗುರುತಿಸಬೇಕು ಅಂತಂದ್ರೆ ನಿಮಗೆ ಈಸಿಯಾಗಿ ಯಾವ್ದು ಓದಕ್ಕೆ ಬರ್ತೈತೆ ನೋಡ್ರಿ, ಅದ್ರ ಕನ್ನಡ ಅಂದ್ರೆ ನಿಮ್ಮ ಮದರ್ ಟಂಗ್ ಒಳಗಡೆ ಮೀನಿಂಗ್ ಗೊತ್ತಾಗಬೇಕು. ಗೊತ್ತಾಯ್ತು ಅಂತಂದ್ರೆ ಅದು ಕ್ವಶನ್ಸು ನಿಮಗೆ ತಾನಾಗೆ ಬರುವಂಥದ್ದು. ಇದು ಕೈ ಒಳಗಡೆನ ಇರುವಂಥ ಮಾರ್ಕ್ಸ್ ಅಂತೇಳಿ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನ್ ಬರೋತಾತಂದ್ರೆ 13 ಕ್ವಶನ್ ನೋಡೋಣ. 13 ಕ್ವಶನ್ ಭಾಳ ಇಂಪಾರ್ಟೆಂಟು. ಇದು 5 ಮಾರ್ಕ್ಸ್ ಕ್ವಶನ್ಸು. ಎಲ್ಲಿ ಏನಪ್ಪಾ ಅಂತಂದ್ರೆ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರನೌನ್ಸ್ ಇನ್ ಸೈಡ್ ಎ. ಇಲ್ಲಿ ಸೈಡ್ ಎ ಕೊಟ್ಟಿರುವಂಥದ್ದು ಏನಪ್ಪಾ ಅಂತಂದ್ರೆ ಈ ನೌನು ಪ್ರನೌನು ಪ್ರೈಸಸ್ ಕೊಟ್ಟಿರ್ತಾರ. ಬಟ್ ಇನ್ ದ ಸೈಡ್ ಬಿ ದೇ ರೆಫರ್ ಟು. ಇಲ್ಲಿ ಪ್ರನೌನ್ಸ್ ಅನ್ನ ಕೊಟ್ಟಿರ್ತಾರ. ಈ ಪ್ರನೌನ್ಸಿಗೆ ಯಾವುದನ್ನ ನಾವು ರೆಫರ್ ಮಾಡ್ತೀವಿ ಈ ಬೀಸ್ ಸೈಡ್ ಅಂದ್ರೆ ನೌನ್ ಕೊಡಬಹುದು, ನೌನ್ ಪ್ರೇಸಸ್ ಆದ್ರೂ ಕೊಡಬಹುದು, ಯಾವ್ದಾದ್ರೂ ಕೊಡಬಹುದು. ಹಂಗಿತ್ತಾರೆ ನೋಡೋಣ. ಚೈತ್ರಾ ಈಸ್ ಆನ್ ಇಂಟರ್ನ್ಯಾಷನಲ್ ಖೋಖೋ ಪ್ಲೇಯರ್. ಚೈತ್ರಾ ಅನ್ನುವಂಥದ್ದು ಹುಡುಗಿ ಐತಿ. ಹಂಗಿದ್ರೆ ಖೋಖೋ ಪ್ಲೇಯರ್ ಅನ್ನುವಂಥದ್ದು ಒಂದು ಆಟ ಐತಿ. ನೋಡೋಣ, ಸಿ ಅಂತ ಬಳಸ್ಯಾರ. ಯಾಕಂತಂದ್ರೆ ಪದೇ ಪದೇ ಅಲ್ಲಿ ಚೈತ್ರಾ ಅಂತ ಬಳಸಲಿಕ್ಕೆ ಆಗಿಲ್ಲ, ಬಳಸಬಾರದು. ಈ ಸೆಕೆಂಡ್ ಒನ್ ಕ್ಲಾಸಸ್ ಒಳಗಡೆ ಏನ್ ಮಾಡಬೇಕು ಅಂತಂದ್ರೆ ಚೈತ್ರಾ ಅನ್ನುವಂಥದ್ದು ಫಸ್ಟ್ ಹೆಸರು ಬಳಸಿದ ಮ್ಯಾಗ ಸಿ ಅಂತ ಬಳಸಬೇಕು. ಸಿ ಟುಕ್ ಟು ಇಟ್. ಟುಕ್ ಟು ಇಟ್. ಇಟ್ ಅನ್ನುವಂಥದಕ್ಕೆ ಎದಕ್ಕೆ ಹೋಲಿಸ್ಯಾರ ಅಂತಂದ್ರೆ ಖೋಖೋ ಪ್ಲೇಯರ್ ಅಂತೇಳಿ ಕರಿತೀವಿ. ವೆನ್ ಸಿ ವಾಸ್ 6 years old ಇಟ್ ವಾಸ್ ಹರ್. ಅವಳು ಯಾರು ಅಂತಂದ್ರೆ ಇಲ್ಲಿ ಚೈತ್ರಾಜ್ ಅಂತ ಹೇಳಿ ಆಗತ್ತೆ. ಯಾವಾಗಲೂ ಹರ್ ಹಿಮ್ ಬಂದು ಅಂತಂದ್ರೆ ಹೆಸರುಗಳ ಮುಂದೆ ಅಪಾಸ್ಟ್ರೋಪಿ ಕೊಡುವಂಥದ್ದು ಇಲ್ಲಿ ಕೊಟ್ಟಾರ ನೋಡ್ರಿ. ಯಾವುದು ಇಲ್ಲಿ ಚೈತ್ರಾಜ್ ಅಂತ ಕೊಟ್ಟಾರಲ್ಲ, ಈ ಟೈಪ್ ಬರುವಂಥದ್ದು. ಡ್ರೀಮ್ ಟು ಪ್ಲೇ ಫಾರ್ ಇಂಡಿಯಾ. ಮಂಜುನಾಥ್ ಈಸ್ ಹರ್ ಕೋಚ್. ಯಾರು ಕೋಚ್ ಅದಾರ ಅಂತಂದ್ರೆ ಮಂಜುನಾಥ. ಹಂಗಿದ್ರೆ ಹುಡುಗನ ಹೆಸರು ಬಂತಿಲ್ಲ. ಎಸ್, ಇಲ್ಲಿ ಯಾವುದು ಜೆಂಟ್ಸ್ ನೇಮ್ ಇರಬೇಕಾಗತ್ತ. ಹಿ ಅನ್ನುವಂಥದ್ದು ಮಂಜುನಾಥ್ಗೆ ನಾವು ರೆಫರ್ ಮಾಡ್ತೀವಿ. ಆಲ್ವೇಸ್ ಇನ್ಸಿಸ್ಟ್ ಆನ್ ದ ಪ್ಲೇಯರ್ಸ್ ಟು ಡೆಡಿಕೇಟ್ ದೆಮ್ಸೆಲ್ಸ್ ಅಂತಂದ್ರೆ ಹೇಳ್ರಿ, ಇಲ್ಲಿ ನಾವು ಪ್ಲೇಯರ್ಸಿಗೆ ದೆಮ್ಸೆಲ್ಸ್, ಯಾಕಂದ್ರೆ ಭಾಳ ಜನ ಅದಾರ, ಅದು ಒಂದು ನಾವು ತಲೆಯಲ್ಲಿ ಇಟ್ಕೋಬೇಕು. ಟು ದ ಗೇಮ್ ಹೋಲ್ ಹಾರ್ಟೆಡ್ಲಿ ಅಂತೇಳಿ ನಾವು ಕರಿತೀವಿ. ಹಂಗಿದ್ರೆ ನೋಡೋಣ, ಸಿ ಅನ್ನುವಂಥದ್ದು ಯಾವುದಕ್ಕೆ ಬಳಸೋಣ? ಯಾವಾಗಲೂ ಚೈತ್ರ ಅಂತೇಳಿ ಇರುತ್ತೆ. ಸಿ ಅಂತೇಳಿ ಚೈತ್ರ ಅಂತ ಬಳಸೋಣ. ಈಟ್ ಅನ್ನುವಂಥದ್ದು ಯಾವುದು ಅಂತಂದ್ರೆ ಖೋಖೋ. ನಾ ಆಲ್ರೆಡಿ ಹೇಳಿರುವಂಥದ್ದು ಯಾವುದು? ಈಟ್. ಖೋಖೋಕ ನಾವು ಪಾಯಿಂಟ್ ಔಟ್ ಮಾಡಬೇಕು. ಹರ್ ಅಂತಂದ್ರೆ ಯಾವಾಗಲೂ ಚೈತ್ರಾಜ್. ಯಾರದು ಅಂತ ಕೇಳಬೇಕಾಯ್ತು ಅಂತಂದ್ರೆ ಅಪಾಸ್ಟ್ರೋಫಿ ಎಸ್ ಅಂತ ಏನು ಬಂದಿರ್ತಾವಲ್ಲ ಅವುಗಳನ್ನೇ ನಾವು ಪಾಯಿಂಟ್ ಔಟ್ ಮಾಡ್ಕೊತ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಒಂದು ಹಿ ಅಂತೇಳಿ ಕೇಳ್ಯಾರ, ಅಲ್ಲಿ ಮಂಜುನಾಥ ಅನ್ನುವಂಥ ವಾದಾನ ಮಂಜುನಾಥ ಅಂತೇಳಿ ಕರೆಯೋಣ. ದೆಮ್ಸೆಲ್ಸ್ ಅಂತಂದ್ರೆ ಪ್ಲೇಯರ್ಸ್. ಇಲ್ಲಿ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಪ್ಲೇಯರ್ಸ್ ಫ್ಲೂರಲ್ ಅದಾರ, ಹಿಂಗಾಗಿ ದೆಮ್ಸೆಲ್ಸ್ ಅಂತೇಳಿ ನಾವು ಕೊಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು ಪಾರ್ಟ್ ಬಿ ಕ್ವಶನ್ ಆನ್ಸರ್ಸ್ ಇರ್ತಾವ. ಆ ಕ್ವಶನ್ ಆನ್ಸರ್ಸ್ ಅನ್ನ ಸ್ವಲ್ಪ ಸಿಲೆಬಸ್ ಅಲ್ಲಿ ಇರ್ತಾವ, ನೋಡ್ಕೋಂತ ಹೋಗ್ರಿ. ನೀವು ಸಿಲೆಬಸ್ ಎಷ್ಟು ಪರ್ಫೆಕ್ಟ್ ಆಗಿ ಓದ್ತಿರಲ್ಲ, 6 ಮಾರ್ಕ್ಸು ಆ್ಯಂಡ್ 12 ಮಾರ್ಕ್ಸು ಇವು ನಿಮ್ಮ ಕೈಯಲ್ಲೇ ಇರುವಂಥದ್ದು. ಆಮೇಲೆ ಫಸ್ಟ್ ಒನ್ MCQ ಕ್ವಶನ್ಸ್ ಅದು ಏನದಾವ ನೋಡ್ರಿ, ಅವೆಲ್ಲನೂ ನೀವು ಅಗದಿ ಆರಾಮಾಗಿ ಚಂದಂಗಿ ಬರೀಬಹುದು. ಇನ್ನು ನೆಕ್ಸ್ಟ್ ಒನ್ ಮೇನ ನೋಡ್ಕೊಂತ ನೆಕ್ಸ್ಟ್ ಒನ್ ಮೇನ್ ನೋಡ್ರಿ, ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಅದಾರ. 4 ಕ್ವಶನ್ಸ್ ಕೊಟ್ಟಾರ. ಆ 4 ಕ್ವಶನ್ಸನ್ನು ನೀವು ಸಿಲೆಬಸ್ ಓದಿ ಕಂಪಲ್ಸರಿ ನೀವು ಬರಿಬಹುದು. ಇನ್ನು ಪಾರ್ಟ್ ಸಿ ನೋಡ್ರಿ, ಇದು ಟೋಟಲ್ 9 ಮಾರ್ಕ್ಸ್ ಇರುವಂಥ ಒಂದು ಕ್ವಶನ್ಸ್. ಇದು 9 ಮಾರ್ಕ್ಸ್ ಅಂತಂದ್ರೆ ನಿಮ್ಮ ಕೈ ಒಳಗಡೆನೆ ಇರುವಂಥದ್ದು. ಯಾಕಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ ಇವು ಭಾಳ. ಹಿಂಗಾಗಿ ಇಲ್ಲಿ ಪ್ಯಾರಾಗ್ರಾಫ್ ವೈಸ್ ಬರೆಯುವಂಥದ್ದು ಏನೋ ಇರೋದಿಲ್ಲ. ನೀವು ಟೋಟಲ್ ಈ ಪ್ಯಾಸೇಜನ್ನು ಕಂಪಲ್ಸರಿ ಕರೆಕ್ಟಾಗಿ ನೀವು ರೀಡಿಂಗ್ ಮಾಡಿದ್ರಿ, ತಲೆ ಒಳಗಡೆ ಇಟ್ಕೊಂಡ್ರಿ ಅಂತಂದ್ರೆ ಟೋಟಲ್ ನಿಮ್ಗೆ 9 ಮಾರ್ಕ್ಸ್ ಬಂದೇ ಬರ್ತೈತಿ. ಹಂಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಂತ ಹೋಗಬೇಕು. ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ವಶನ್ಸಿಗೆ ಬರೋಣ. ಫಸ್ಟ್ ಒನ್ ಕ್ವಶನ್ಸಿಗೆ ಬರೋಣ. ಏನು ಕ್ವಶನ್ಸ್ ಕೇಳ್ಯಾರ? ವಿಲಿಯಮ್ಸ್ ಜಾಯಿನ್ಡ್ ದ ನ್ಯಾವಲ್ ಅಕಾಡೆಮಿ ಇನ್ ಡ್ಯಾಶ್ ಇನ್ ದ ಇಯರ್ 1983. ಎಲ್ಲಿ ಅಂತೇಳಿ ಪ್ಲೇಸಸ್ ಬರ್ತೈತಿ. ಹಂಗಿದ್ರೆ ನೀವು ಆ ಪ್ಯಾಸೇಜನ್ನು ಕಣ್ಮುಂದೆ ಇಟ್ಕೊಳ್ರಿ. ನಾನು ಡೈರೆಕ್ಟಾಗಿ ಬರ್ಕೊಂತ ಹೋಗೇನಿ. ಮ್ಯಾರಿಲ್ಯಾಂಡ್ ಅನ್ನುವಂಥದ್ದು ಆನ್ಸರ್ ಇದಕ್ಕೆ ಕರೆಕ್ಟ್ ಆಕೈತಿ. ವೆನ್ ವಾಸ್ ಸುನಿತಾ ವಿಲಿಯಮ್ಸ್ ಬಾರ್ನ್ ಅಂತೇಳಿ ಕೇಳ್ಯಾರ. ಯಾವಾಗ ಹುಟ್ಟಿದಳು ಅಂತ ಕೇಳ್ಯಾರ? ಸೆಪ್ಟೆಂಬರ್ 1965 ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಒನ್ ಸಿ ವಾಟ್ ಡಿಗ್ರಿ ಡಿಡ್ ಸುನಿತಾ ವಿಲಿಯಮ್ಸ್ ಕಂಪ್ಲೀಟ್ ಇನ್ 1995. ಯಾವ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರು 1995 ಒಳಗಡೆ ಅಂತ ಕೇಳ್ಯಾರ? MS ಅನ್ನು ಕಂಪ್ಲೀಟ್ ಮಾಡಿದ್ರು. ಇನ್ನು ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಅಂತ ಬರಿಬೇಕು. ಇನ್ನು ಹೌ ಮೆನಿ ಡೇಸ್ ಡಿಡ್ ಸಿ ಸ್ಪೆಂಡ್ ದ ISS ಡ್ಯೂರಿಂಗ್ ಹರ್ ಫಸ್ಟ್ ಮಿಷನ್ ಅಂತ ಕೇಳ್ಯಾರ? ಮೋರ್ ದೆನ್ 195 ಡೇಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಹೂ ಅಕಂಪನಿಡ್ ಸುನಿತಾ ವಿಲಿಯಮ್ಸ್ ಆನ್ ದ 2024 ಸ್ಟ್ರೆಲಿನಿಯರ್ ಮಿಷನ್ ಇನ್ ದ ISS ಅಂತೇಳಿ ಕೇಳ್ಯಾರ? ಬೆರ್ರಿ ವಿಲ್ಮೋರ್ ಅನ್ನುವಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ಎಫ್ ನೋಡ್ರಿ, ಡ್ಯಾಶ್ ವಾಸ್ ದ ಫಸ್ಟ್ ಅಮೆರಿಕನ್ ಅಸ್ಟ್ರೋನಾಟ್ ಆಫ್ ಇಂಡಿಯನ್ ಹೆರಿಟೇಜ್ ಟು ಗೋ ಇನ್ ಟು ಸ್ಪೇಸ್ ಅಂತೇಳಿ ಕೇಳ್ಯಾರ? ಇದು ಕಲ್ಪನಾ ಚಾವ್ಲಾ ಕರೆಕ್ಟ್
ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು ಜಿ ನೋಡ್ರಿ, ದ ಆಂಟೋನಿಮ್ ಆಫ್ ದಿ ವರ್ಡ್ ಕಂಪ್ಲೀಟ್ ದ ಅಪೋಸಿಟ್ ವರ್ಡ್ಸ್ ಅನ್ನು ಬರೀರಿ ಅಂತ ಕೇಳ್ಯಾರ. ಇನ್ಕಂಪ್ಲೀಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ವಾಟ್ ವಾಸ್ ಸುನಿತಾ ವಿಲಿಯಮ್ಸ್ ಟ್ರೈನ್ ಇನ್ ವೈಲ್ ವರ್ಕಿಂಗ್ ಇನ್ ಮಾಸ್ಕೋ ವಿತ್ ದ RFSE ಅಂತ ಕೇಳ್ಯಾರ. ಅಸ್ಟ್ರೋನಾಟ್ ರೆಸ್ಕ್ಯೂ ಅಂಡ್ ಎಸ್ಕೇಪ್ ಆಪರೇಷನ್ಸ್ ಅನ್ನುವಂಥದ್ದು ಇದಕ್ಕೆ ಕರೆಕ್ಟ್ ಆನ್ಸರ್. ಇನ್ನು ವಾಟ್ ವಾಸ್ ಸುನಿತಾ ವಿಲಿಯಮ್ಸ್ ಚೈಲ್ಡ್ಹುಡ್ ಡ್ರೀಮ್ ಟು ಫ್ಲೈ ಇನ್ ಸ್ಪೇಸ್. ಆಕಿದ ಚೈಲ್ಡ್ಹುಡ್ ಡ್ರೀಮ್ ಸ್ಪೇಸ್ ಒಳಗಡೆ ಫ್ಲೈ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ ಇತ್ತು ಅನ್ನುವಂಥದ್ದು. ಇಲ್ಲಿ ಈ ಪ್ಯಾರಾಗ್ರಾಫ್ ಏನೈತೆ ನೋಡ್ರಿ, ಈ ಪ್ಯಾಸೇಜ್ ತುಂಬಾ ಇಂಪಾರ್ಟೆಂಟ್, ಅಲ್ಲೇ ಇರ್ತೈತಿ ಕ್ವಶನ್ಸ್, ಅದನ್ನೇ ನೋಡಿಕೊಂಡು ನೀವು ಆನ್ಸರ್ಸ್ ಅನ್ನ ಮಾಡಬೇಕು. ಯಾಕಂದ್ರೆ ಕೊಟ್ಟಿರ್ತಾರೆ, ನೀವು ಲೈನ್ ಬೈ ಲೈನ್ ಓದ್ಕೊಂತ ಬಂದ್ರಿ ಅಂತಂದ್ರೆ ಫಸ್ಟ್ ಒಂದು ಕ್ವಶನ್ಸ್ ತಗೊಳ್ಳೋದು, ಆಮ್ಯಾಗ ಲೈನ್ ಅನ್ನ ಓದ್ತಾ ಬಂದ್ರಿ ಅಂತಂದ್ರೆ ಅದು ಡಿಟೇಲ್ ಆಗಿ 9 ಮಾರ್ಕ್ಸ್ ನಿಮ್ಮ ಕೈ ಒಳಗಡೆ ಇರ್ತೈತಿ. ಇನ್ನು ಸೆಕೆಂಡ್ ಒನ್ ಬರುವಂಥದ್ದು ಆರ್ ಅಂತೇಳಿ ಹಾಕಿ ಕೊಟ್ಟಿರ್ತಾರ, ಪೋಯಮ್ ಬರೀರಿ. ಈ ಪೋಯಮ್ ಅನ್ನ ಓದ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಅದಕ್ಕೆ ಕ್ವಶನ್ಸ್ ಕೊಟ್ಟಿರ್ತೀವಿ, ಆನ್ಸರ್ ಅನ್ನ ಬರೀರಿ ಅಂತ ಕೊಟ್ಟಿರ್ತಾರೆ. ಇಲ್ಲೊಂದು ಪೋಯಮ್ ಕೊಟ್ಟಾರ, ಯಾವುದು ಅಂತಂದ್ರೆ ದ ಬ್ಯಾಂಗಲ್ ಸೆಲ್ಲರ್ಸ್ ಅನ್ನುವಂಥದ್ದು ಸರೋಜಿನಿ ನಾಯ್ಡು ಅವರು ಬರೆದಂತ ಒಂದು ಪೋಯಮ್ ಅನ್ನ ಕೊಟ್ಟಾರ. ಯಾವಾಗಲೂ ಪೋಯಮ್ ಸ್ವಲ್ಪ ಓಲ್ಡ್ ಆಗಿರ್ತೈತಿ, ಅಷ್ಟು ಅಂಡರ್ಸ್ಟುಡ್ ಮಾಡ್ಕೊಳ್ಳಿಕ್ಕೆ ಸಡನ್ ಆಗಿ ಅರ್ಥ ಆಗೋದಿಲ್ಲ. ಅರ್ಥ ಆಗುವಂಥವ್ರು ಬರೆಯಬಹುದು, ಅಥವಾ ಈ ಅರ್ಥ ಆಗದೇ ಇರುವಂಥವ್ರು ಇದಕ್ಕೆ ಟಚ್ ಮಾಡ್ಲಿಕ್ಕೆ ಸ್ವಲ್ಪ ಹೋಗಬಾರ್ದು. ಯಾಕಂತಂದ್ರೆ ಪ್ಯಾಸೇಜ್ ಅನ್ನ ನಿಮಗೆ ಇಂಪಾರ್ಟೆಂಟ್ ಇರ್ತೈತಿ, ಪ್ಯಾಸೇಜ್ ಅನ್ನ ನೀವು ಟಚ್ ಮಾಡ್ರಿ. ಆದ್ರೂ ನಾವು ಇದನ್ನ ಸ್ವಲ್ಪ ಬಿಡಿಸಿವಿ, ನೋಡ್ತಾ ಹೋಗೋಣ. ಹಂಗಿದ್ರ ಇಲ್ಲಿ ಆ ಪೋಯಮ್ದ ಫಸ್ಟ್ ಒಂದು ಕ್ವಶನ್, ಹೂ ಆರ್ ದ ಸ್ಪೀಕರ್ಸ್ ಆಫ್ ದಿ ಪೋಯಮ್ ಅಂತ ಹೇಳಿ ಕೇಳ್ಯಾರ, ದ ಬ್ಯಾಂಗಲ್ ಸೆಲ್ಲರ್ಸ್. ಇನ್ನು ಸೆಕೆಂಡ್ ಒನ್, ರೇನ್ಬೋ ಟಿಂಟೆಡ್ ಸರ್ಕಲ್ಸ್ ಆಫ್ ಲೈಟ್ ರೆಫರ್ ಟು ಅಂತ ಹೇಳಿ ಕೇಳ್ಯಾರ, ಬ್ಯಾಂಗಲ್ಸ್. ಇಲ್ಲಿ ಯಾವುದು ಫಿಲ್ ಇನ್ ದ ಬ್ಲಾಂಕ್ಸ್ ಏನು ತುಂಬಬೇಕು, ಬ್ಯಾಂಗಲ್ಸ್ ಅನ್ನ ನಾವು ತುಂಬಬೇಕು. ವಾಟ್ ಈಸ್ ಮಿಂಟ್ ಬೈ ಸೈನಿಂಗ್ ಲೋಡ್ಸ್ ಅಂತೇಳಿ ಕೇಳ್ಯಾರ, ಬ್ಯಾಂಗಲ್ಸ್ ಅಂತೇಳಿ ಬರೀಬೇಕು. ವೇರ್ ಡು ದೇ ಟೇಕ್ ದೇರ್ ಲೋಡ್ಸ್ ಅಂತೇಳಿ ಕೇಳ್ಯಾರ, ಟು ದ ಟೆಂಪಲ್ ಪೇರ. ಹೂಸ್ ರಿಸ್ಟ್ ಟು ದ ಸಿಲ್ವರ್ ಅಂಡ್ ಬ್ಲೂ ಬ್ಯಾಂಗಲ್ಸ್ ಮೀಟ್ ಅಂತೇಳಿ ಕೇಳ್ಯಾರ, ಮೇಡನ್ಸ್ ರಿಸ್ಟ್ ಅಂತೇಳಿ ಬರೀಬೇಕು. ಇನ್ನು ಎಫ್ ಕ್ವಶನ್ಸ್ ಬಂದ್ಬಿಟ್ಟು, ಎಫ್ ವಿಚ್ ಎಜೆಕ್ಟಿವ್ ಇನ್ ದ ಪೋಯಮ್ ಡಿಸ್ಕ್ರೈಬ್ ಪ್ರೈಡ್ ಆಫ್ ವೈಫ್ ಅಂತೇಳಿ ಕೇಳ್ಯಾರ. ಯಾವ್ದು ಎಜೆಕ್ಟಿವ್ ಇಲ್ಲಿ ಡಿಸ್ಕ್ರೈಬ್ ಮಾಡುತ್ತಾ ಅಂತಂದ್ರೆ ಹ್ಯಾಪಿ ಅನ್ನುವಂಥ ವರ್ಡ್ಸ್ ಏನೈತಿ ಅಂತಂದ್ರೆ ಇದು ಡಿಸ್ಕ್ರೈಬ್ ಮಾಡುವಂಥದ್ದು. ಇನ್ನು ಕಂಪ್ಲೀಟ್ ದ ಅನಾಲಜಿ, ಇಲ್ಲಿ ನೋಡ್ರಿ, ರಿಷ್ಟ ಮಿಷ್ಟ ಡ್ರೀಮ ಗ್ಲೀಮ ಇವು ಪೇರಿಂಗ್ ವರ್ಡ್ಸ್ ಅಂತೇಳಿ ನಾವು ಕರಿತೀವಿ. ಹೋಮೋಫೋನ್ಸ, ಪೇರಿಂಗ್ ವರ್ಡ್ಸ. ನೆಕ್ಸ್ಟ್ ಒನ್ ಇದ್ರೊಳಗಡೆನ ಯಾವುದು ಅಂತಂದ್ರೆ ಪ್ರಿಫಿಕ್ಸ, ಸಫಿಕ್ಸ ಈ ಟೈಪ್ ಬರಬಹುದು. ಬಟ್ ಇಲ್ಲಿ ಮೀನಿಂಗ್ ಸ್ವಲ್ಪ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ, ಅಂತ ವರ್ಡ್ಸ್ ಅನ್ನ ಇಲ್ಲಿ ಕೊಟ್ಟಾರ. ರಿಷ್ಟ ಮಿಷ್ಟ ಅಂತ ಬರೆದ್ರೆ ಡ್ರೀಮ ಗ್ಲೀಮ ಈ ಟೈಪ್ ಎಂ ಬರುವಂಥದ್ದು ಸ್ವಲ್ಪ ವರ್ಡ್ಸ್ ಅನ್ನ ನೀವು ಹಾಕಬಹುದು. ಇನ್ನು ದ ಪರ್ಪಲ್ ಅಂಡ್ ಗೋಲ್ಡ್ ಫ್ಲೆಕ್ಡ್ ಗ್ರೇ ಬ್ಯಾಂಗಲ್ಸ್ ರಿಪ್ರೆಸೆಂಟ್ ಮಿಡಲ್ ಲೈಫ್ ಆಫ್ ಅ ವುಮನ್ ಅನ್ನುವಂಥದ್ದು ಕರೆಕ್ಟಾ. ಇನ್ನು ನೆಕ್ಸ್ಟ್ ಒಂದು, ದ ಬ್ಯಾಂಗಲ್ಸ್ ಆರ್ ದ ಟೋಕನ್ ಫ್ರಮ್ ಅ ರೇಡಿಯಂಟ್ ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ. ಇಲ್ಲಿ ಈ ಟೈಪ್ ಇರುವಂಥ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಲೀವ್ಸ್ ಆನ್ ಡಾಟರ್ಸ್ ಅಂಡ್ ವೀವ್ಸ್ ಅಂತ ಹೇಳಿ. ಎಸ್ಪೆಷಲಿ ನೀವು ಪ್ಯಾಸೇಜ್ ಅನ್ನ ಓದಿ ಬರೆದ್ರೆ ಬಹಳ ಉತ್ತಮ ಇರ್ತೈತಿ. ಯಾಕಂತಂದ್ರೆ ಆನ್ಸರ್ಸು ಅಲ್ಲೇ ಡೈರೆಕ್ಟ್ ಆಗಿ ಸಿಗ್ತಿರ್ತಾವ. ಇಲ್ಲಿ ಪೋಯಮ್ ಏನಾಗುತ್ತೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಆನ್ಸರ್ಸ್ ಗೊತ್ತಿರಬೇಕು. ಯಾಕಂತಂದ್ರೆ ನಿಮಗೆ ಪೂರ್ಣ ಪೋಯಮ್ ನಿಮಗೆ ಓದಾಕ್ ಬರ್ತಿತ್ತು ಅಥವಾ ತಿಳಿತಿತ್ತು ಅಂತಂದ್ರೆ ಮಾತ್ರ ಈ ಪೋಯಮ್ ಅನ್ನ ಬರೀರಿ. ಇಲ್ದಿದ್ರೆ ಏನ್ ಮಾಡ್ರಿ ಅಂತಂದ್ರೆ ಟೋಟಲ್ ನೀವು ಪ್ಯಾಸೇಜ್ ಅನ್ನ ಕಂಪ್ಲೀಟ್ ಮಾಡ್ರಿ, 9 ಮಾರ್ಕ್ಸ್ ಹೋಗೋದಿಲ್ಲ. 9 ಮಾರ್ಕ್ಸ್ ಕೈಯಲ್ಲೇ ಇರುವಂತದ್ದು. ಇನ್ನು ನೆಕ್ಸ್ಟ್ ಒಂದು ನೋಡೋಣ, ಪಾರ್ಟ್ ಡಿ ಅನ್ನ ನೋಡೋಣ. ಇಲ್ಲಿ ಗ್ರಾಮರ್ ಪಾರ್ಟ್ ಬಂದ್ಬಿಟ್ಟು ಫಸ್ಟ್ ಒಂದು 31 ಕ್ವಶನ್ ನೋಡ್ರಿ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಹೇಳಿ ಕೇಳ್ಯಾರ. ಫಸ್ಟ್ ಒಂದು ನೋಡ್ರಿ, ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್. ಇಲ್ಲಿ ನೋಡ್ರಿ ಅಪ್ರೋಪ್ರೈಟ್ ಪ್ರಿಪೋಸಿಷನ್ ಹಾಕ್ರಿ ಅಂತ ಕೇಳ್ಯಾರ. ಈ ಪ್ರಿಪೋಸಿಷನ್ ಯಾವಾಗಲೂ ಬೈ ಅಂತೇಳಿ ಬರ್ತೈತಿ. ಯಾಕಂತಂದ್ರೆ ಟ್ರಾವೆಲಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಬೈ ಅನ್ನುವಂಥ ವರ್ಡ್ಸ್ ಕಂಪಲ್ಸರಿ ಇಂಗ್ಲಿಷ್ ಗ್ರಾಮರ್ ಒಳಗಡೆ ಬರೋದ್ರಿಂದ ನಾವು ಬೈ ಅಂತೇಳಿ ನಾವು ಹಾಕ್ತೀವಿ. ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಹೆಂಗೆ ಬಂದಳು ಅಂತಂದ್ರೆ ಬಸ್ ಒಳಗಡೆ ಬಂದಳು ಅಂತ ಬರಿಬೋದು. ಇನ್ನು ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ನೋಡ್ರಿ, ಈಗ ಜಂಬಲ್ಡ್ ಕೊಟ್ಟಿರ್ತಾರ, ಅವನ್ನ ರೀಅರೇಂಜ್ ಮಾಡಿ ಬರಿಬೇಕು. ರೀಅರೇಂಜ್ ಮಾಡಿ ಬರಿಬೇಕಾಯ್ತು ಅಂತಂದ್ರೆ ಆ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಬೇಕಾಯ್ತು ಅಂತಂದ್ರೆ ಫಸ್ಟ್ ಒನ್ ಏನು ಗೊತ್ತಿರಬೇಕು, ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಅಂತ ಹೇಳ್ತೀವಿ ನೋಡ್ರಿ, ಆ ಟೈಪ್ ನಿಮಗೆ ಗೊತ್ತಿರಬೇಕು. ಹಂಗಿದ್ರೆ ಸಬ್ಜೆಕ್ಟ್ ಯಾವ್ದಾಗತ್ತಾ, ಇಲ್ಲಿ ಬೈ ಬಂದೈತಿ ಅಂತಂದ್ರೆ ಸ್ವಲ್ಪ ನೀವು ಪ್ಯಾಸಿವೈಸ್ ಐತಿ ಅಂತ ತಿಳ್ಕೊಂಬಿಡ್ರಿ. ಹಂಗಿತ್ತಂದ್ರೆ ನೋಡೋಣ, ಇಲ್ಲಿ ನೋಡ್ರಿ, ಬೈ ಎನಿಸಿಯಂಟ್ ಈಜಿಪ್ಟಿಯನ್ಸ್ ಅಂತೇಳಿ ಕೊಟ್ಟಾರ. ಹಂಗಿದ್ರೆ ಇದು ಲಾಸ್ಟ್ ಬರಬೇಕು. ಇದು ಬೈ ಬಂದೈತಿ ಅಂತಂದ್ರೆ ಲಾಸ್ಟ್ ಬರಬೇಕು. ಹಂಗಿದ್ರೆ ಫಸ್ಟ್ ಒಂದು ಸಬ್ಜೆಕ್ಟ್ ಯಾವುದು, ದೋ ಕ್ಯಾಟ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗತ್ತ. ಹಂಗಿದ್ರ ದೋ ಕ್ಯಾಟ್ಸ್ ಅಂತ ಕೇಳ್ಯಾರ ಅಂದ್ರೆ ಇದು ಪ್ಲೂರಲ್ ಫಾರ್ಮ್ ಐತಿ, ವರ್ ಅಂತೇಳಿ ಹಾಕ್ತೀವಿ. ಹೆಲ್ಪಿಂಗ್ ವರ್ಬ್ ಬಂತು, ದೋ ಕ್ಯಾಟ್ಸ್ ವರ್ ಫಸ್ಟ್ ನೋಡ್ರಿ, ಫಸ್ಟ್. ನೆಕ್ಸ್ಟ್ ಒನ್ ಡೊಮೆಸ್ಟಿಕೇಟೆಡ್, ಯಾಕಂತಂದ್ರೆ ವರ್ಬ್ ಫಾರ್ಮ್ ಇರಲೇಬೇಕು, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಈ ಟೈಪ್ ಇರಬೇಕು. ಡೊಮೆಸ್ಟಿಕೇಟೆಡ್ ಬೈ ಎನಿಸಿಯಂಟ್ ಈಜಿಪ್ತಿಯನ್ಸ್ ಅಂತೇಳಿ ಕೊಡ್ತೀವಿ. ಹಿಂಗ ಟೆನ್ಸಸ್ ಕೊಡ್ಬೋದು, ಆಕ್ಟಿವೈಸ್ ಪ್ಯಾಸಿವೈಸ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಅಥವಾ ಇನ್ನೊಂದು ಕೊಡ್ಬೋದು. ಯಾವಾಗಲೂ ಇದನ್ನ ಬರೆಯುವ ಮುಂದೆ ಏನಿರಬೇಕು ಅಂತಂದ್ರೆ ಕಂಪಲ್ಸರಿ ರೀಅರೇಂಜ್ ಮಾಡುವಂತನಾಗ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು, ಮಿಡಲ್ ಅದೇ ಯಾವುದೇ ಬರಲಿ, ಹೆಲ್ಪಿಂಗ್ ವರ್ಬ್ ಬರಲಿ, ನಾಟ್ ಬರಲಿ, ಏನೇ ಬರಲಿ, ಬಟ್ ಈ ಸ್ಟೇಟ್ಮೆಂಟ್ ಒಳಗಡೆ ಇರಬೇಕು. ಇನ್ನು ಫೋರ್ತ್ ಒಂದು ನೋಡದ 4 ಮಾರ್ಕ್ಸ್ ಇರ್ತಾವೆ, 4ಕ್ಕೂ ಕೂಡಿಸಿ 4 ಮಾರ್ಕ್ಸ್ ಇರ್ತಾವೆ, ಕಂಪಲ್ಸರಿ ಬರುವಂಥದ್ದು. ಒನ್ ಆಫ್ ಮೈ ಫ್ರೆಂಡ್ಸ್ ಲೀವ್ಸ್, ಇಲ್ಲಿ ನಾ ಲೀವ್ಸ್ ಅಂತೇಳಿ ಹಾಕ್ತೀನಿ. ಅಲ್ಲಿ ನೋಡ್ರಿ, ಫ್ರೆಂಡ್ಸ್ ಅಂತೇಳಿ ಅಷ್ಟೇ ಕೇಳಿದ್ರು ಅಂತಂದ್ರೆ ಅಲ್ಲಿ ಆರ್ ಅಂತೇಳಿ ಯಾವುದು ಎಸ್ ಅನ್ನೋದು ಹೋಗಿಬಿಡ್ತಿತ್ತು. ಯಾಕಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಏನಿರ್ತೈತಿ ಅಂದ್ರೆ
ಸಬ್ಜೆಕ್ಟು ಯಾವುದು ಹಿ ಸಿ ಇಟ್ ಬಂದಾಗ ಅಲ್ಲಿ ಕಂಪಲ್ಸರಿ ಏನಾಗುತ್ತೆ ವರ್ಬ ಎಸ್ ಇ ಎಸ್ ಐ ಎಸ್ ಹಚ್ಕೊಳ್ತೈತಿ. ಆಮ್ಯಾಗ ಪ್ಲೂರಲ್ ಫಾರ್ಮ್ ಬಂತು ಅಂತಂದ್ರೆ ಎಸ್ ಇ ಎಸ್ ಐ ಎಸ್ ಹಚ್ಕೊಳ್ಳೋದಿಲ್ಲ ಅಂತ ಬರ್ತೈತಿ. ಇಲ್ಲಿ ಏನು ಕೇಳ್ಯಾರ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತೇಳಿ ಕೇಳ್ಯಾರ. ಫ್ರೆಂಡ್ಸ್ ಅಂತಂದ್ರೆ ನಾವು ಪ್ಲೂರಲ್ ಅಂತೇಳಿ ತಿಳ್ಕೊಬಾರ್ದು, ಒಬ್ಬನೇ ಒಬ್ಬದಾನ ಅಂತ ತಿಳ್ಕೊಬೇಕು. ಹಿಂಗಾಗಿ ಇಲ್ಲಿ ಲೀವ್ಸ್ ಅನ್ನೋದನ್ನ ನಾವು ಕರೆಕ್ಟಾಗಿ ತಗೊಳ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ತಗೊಳ್ತೀವಿ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ ಅಪ್ರೋಪ್ರೈಟ್ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್, ವರ್ಬ್ ಅನ್ನ ತುಂಬ್ರಿ ಅಂತ ಕೊಟ್ಟಾರ. ಹಿ ಡ್ಯಾಶ್ ಸ್ಟ್ಯಾಂಡ್ ಇನ್ ದ ಕ್ಯೂ ಟು ರಿಸರ್ವ್ ದ ಟಿಕೆಟ್ ಎಸ್ಟರ್ಡೇ ಬಂತ ನೋಡ್ರಿ. ಎಸ್ಟರ್ಡೇ ಬಂದೈತಿ ಅಂತಂದ್ರೆ ಇದು ಪಾಸ್ಟ್ ಟೆನ್ಸ್ ಒಳಗಡೆನ ಇರ್ತೈತಿ, ಸಿಂಪಲ್ ಪಾಸ್ಟ್ ಒಳಗಡೆ ಐತಿ. ಹಿಂಗಾಗಿ ಯಾವಾಗಲೂ ಪಾಸ್ಟ್ ಟೆನ್ಸ್ ಯಾವ ಸ್ಟ್ರಕ್ಚರ್ ಒಳಗಡೆ ಬರ್ತೈತಿ ಅಂತಂದ್ರೆ ಸಬ್ಜೆಕ್ಟು ವರ್ಬ್ ಟು ಆಬ್ಜೆಕ್ಟು ಈ ಸ್ಟ್ರಕ್ಚರ್ ಒಳಗಡೆನ ಬರ್ತೈತಿ. ಹಂಗಿದ್ರೆ ಹಿ ಸ್ಟ್ಯಾಂಡ್ ಇದ್ದಿದ್ದ ಸ್ಟುಡ್ ಅಂತೇಳಿ ಕರಿತೀವಿ. ವರ್ಬ್ ಫಾರ್ಮ್ ಟು ಸ್ಟುಡ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡೋಣ, ಲಿಂಕರ್ ಬರೀರಿ. ಟೋಟಲಿ ಇವು 4 ಮಾರ್ಕ್ಸ್. ಈ ಲಿಂಕರ್ ಬರೆಯೋ ಮುಂದ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾವ ಟೈಪ್ ಬರಿಬೇಕು ಲಿಂಕರ್ಸ್ ಅನ್ನ ಅಂತ ಕೇಳಿದ್ರೆ, ಫಸ್ಟ್ ಒನ್ನ ಅಲ್ಲಿ ಯಾವ್ದು ಸೂಟೇಬಲ್ ಆಗುತ್ತಾ ಸೆಂಟೆನ್ಸ್ ಅನ್ನ ಅಷ್ಟು ನೋಡ್ಕೊಂತ ಹೋಗ್ರಿ. 4 ಇರ್ತಾವ, 4 ಇರ್ಬೋದು, 3 ಇರ್ಬೋದು, ಎಷ್ಟೇ ಇರ್ಬೋದು. ಬಟ್ ಸೂಟೇಬಲ್ ಆಗುವಂಥದ್ದು ಫಸ್ಟ್ ನೋಡ್ತಾ ಹೋಗ್ರಿ. ಹಂಗಿತ್ತಂದ್ರೆ ಇದು ನಿಮಗೆ ಲ್ಯಾಂಗ್ವೇಜ್ ಕಮ್ಯಾಂಡಿಟಿ ಇದ್ರೆ ಮಾತ್ರ ಬರ್ತೈತಿ, ಬರೋದಿಲ್ಲ ಅಂತ ಹೇಳ್ಬೇಡ್ರಿ. ಯಾಕಂತಂದ್ರೆ ನೀವು ಓದುವಾಗ, ಬರೆಯೋವಾಗ, ಮಾತಾಡುವಾಗ ಆಸ್ ಯೂಶುವಲಿ ಇವುಗಳನ್ನ ಯೂಸ್ ಮಾಡೇ ಇರ್ತೀರಿ, ಲಿಂಕರ್ಸ್ ಅನ್ನ ಯೂಸ್ ಮಾಡಿರ್ತೀರಿ. ಹಿಂಗಾಗಿ ಈ ಲಿಂಕರ್ಸ್ ನಿಮಗೆ ಬಂದೇ ಬರ್ತೈತಿ. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ ಆಫ್ ತಮ್ಮಣ್ಣ and Basavaya to the owner's wife. After narrating the introductory part, he started fumbling for words as he had made a mistake. The owner's wife was interested in the story. She felt like going away as though she stayed back, but she did not want to hurt the old man. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ನಿಮಗೆ ಕಂಪಲ್ಸರಿ ಬರ್ತಿತ್ತು ಅಂತಂದ್ರೆ ಈ ಪಾರ್ಟ್ ಅನ್ನ 4 ಮಾರ್ಕ್ಸ್ ನಿಮ್ಮ ಕೈ ಒಳಗಡೆ ಇರ್ತೈತಿ. ಈ ಸ್ಟೋರಿಯನ್ನ ಏನ್ ಮಾಡ್ಕೊಳ್ರಿ ಅಂತಂದ್ರೆ ನಿಮ್ಮ ಮದರ್ ಟಂಗ್ ಒಳಗಡೆ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಯಾವ ವರ್ಡ್ಸ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಕಂಪಲ್ಸರಿ ಬರುವಂತದ್ದ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ, 32 ಮೇನ್ ನೋಡೋಣ. ಯಾವ್ದೈತಿ 32 ಮೇನ ಅಂತಂದ್ರೆ ರೀರೈಟ್ ಆಸ್ ಡೈರೆಕ್ಟೆಡ್. ಏನು ಕೊಟ್ಟಾನ ರೀರೈಟ್ ಆಸ್ ಡೈರೆಕ್ಟೆಡ್ ಒಳಗಡೆ ಏನು ಕೊಟ್ಟಾನ, ಜನನಿ ಒನ್ ದ ಟೆನ್ನಿಸ್ ಟೂರ್ನಮೆಂಟ್ ಡ್ಯಾಶ್ ಆಡ್ ಅ ಸೂಟೇಬಲ್ ಕ್ವಶನ್ ಟ್ಯಾಗ್ ಅಂತೇಳಿ ಕೊಟ್ಟಾನ. ಕ್ವಶನ್ ಟ್ಯಾಗ್ ನೋಡೋದಂತಂದ್ರೆ ನಾವು ಯಾವಾಗಲೂ ಹೆಲ್ಪಿಂಗ್ ವರ್ಬನ್ನ ನೋಡಬೇಕು. ಹಂಗಿದ್ರೆ ಈ ಸೆಂಟೆನ್ಸ್ ಯಾವ ಟೆನ್ಸಸ್ ಐತಿ, ಜನನಿ 1 ಅಂತೇಳಿ ಕೊಟ್ಟಾನ. ಸಬ್ಜೆಕ್ಟು ವರ್ಬ್ ಫಾರ್ಮ್ 2 ಇದು, ವಿನ್ 1 ಅಂತೇಳಿ ಆಗತ್ತ. ಹಂಗಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗತ್ತ. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗಡೆ ಡಿಡ್ ಬರ್ತೈತಿ, ಯಾವುದು ಈ ಹೆಲ್ಪಿಂಗ್ ವರ್ಬ. ಹಿಂಗಾಗಿ ಇದು ಅಸರಿಟಿವ್ ಸೆಂಟೆನ್ಸ್ ಇರೋದ್ರಿಂದ ಕಂಪಲ್ಸರಿ ಅಸರಿಟಿವ್ ಇದ್ದಾಗ ನೆಗೆಟಿವ್ ಹಾಕ್ತಿವಿ, ನೆಗೆಟಿವ್ ಇದ್ದಾಗ ಪಾಸಿಟಿವ್ ಹಾಕಿ ನಾವು ಬರಿತೀವಿ. ಈ ಪಾರ್ಟ್ ಏನಾಯ್ತು ನೋಡ್ರಿ, ಕಂಪಲ್ಸರಿ ನಾವು ಪ್ರನೌನ್ಸ್ ಅನ್ನ ಇಡಬೇಕು. ಜನನಿ ಇರಲಿ, ಅಥವಾ ಸುರೇಶ್ ಇತ್ತು ಅಂತಂದ್ರೆ ಹಿ ಅಂತ ಇಡಬೇಕು, ಡಾಗ್ ಇತ್ತು ಅಂತಂದ್ರೆ ಈಟ್ ಅಂತೇಳಿ ಇಡಬೇಕು. ಯಾವಾಗಲೂ ಪ್ರನೌನ್ಸ್ ಅನ್ನ ನಾವು ಹಾಕಬೇಕು. ಇದನ್ನ ಮಾತ್ರ ಮರಿಬಾರ್ದು ನೋಡ್ರಿ, ಕ್ವಶನ್ ಮಾರ್ಕ್ ಅನ್ನ ಮರಿಬಾರ್ದು. ಯಾಕಂದ್ರೆ ಅದು ಕ್ವಶನ್ ಟ್ಯಾಗ್ ಐತಿ. ಈ ಬಾಡಿ ಒಳಗಡೆ ಹಾರ್ಟ್ ಎಷ್ಟು ಮುಖ್ಯನೋ ಹಂಗೆ ಕ್ವಶನ್ ಟ್ಯಾಗ್ ಅಲ್ಲಿ ಕ್ವಶನ್ ಮಾರ್ಕ್ ಅಷ್ಟೇ ಮುಖ್ಯ. ಹಿಂಗಾಗಿ ಜನನಿ ಒಂದು ಟೆನ್ನಿಸ್ ಟೂರ್ನಮೆಂಟ್ ಇದ್ದದನ್ನ ಡಿಡಂಟ್ ಸಿ ಅಂತೇಳಿ ನಾವು ಕರೆಕ್ಟ್ ಆಗಿ ಬರಿತೀವಿ. ಇನ್ನು ಶಿವ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಪ್ರೇಮ್ ಕ್ವಶನ್ ಮಾಡ್ರಿ, WH ಕ್ವಶನ್ಸ್ ಅಂತ ಕರಿತೀವಿ, ಪ್ರೇಮ್ ಕ್ವಶನ್ಸ್ ಅಂತೇಳಿ ಕರಿತೀವಿ. ಪ್ರೇಮ್ ಕ್ವಶನ್ಸ್ ಮಾಡುವ ಹೊತ್ನ್ಯಾಗ ಕಂಪಲ್ಸರಿ ಯಾವ ಫಾರ್ಮುಲಾ ಒಳಗಡೆ ಇರಬೇಕು ಅಂತಂದ್ರೆ ಫಸ್ಟ್ ಒನ್ನ WH ಅಂತೇಳಿ ಬರಿತೀವಿ, ನೆಕ್ಸ್ಟ್ ಒನ್ನ ಹೆಲ್ಪಿಂಗ್ ವರ್ಬ್ ಅಂತೇಳಿ ಬರಿತೀವಿ, ನೆಕ್ಸ್ಟ್ ಒನ್ನ ಸಬ್ಜೆಕ್ಟ, ವರ್ಬ, ಆಬ್ಜೆಕ್ಟ ಆರ್ ಕಾಂಪ್ಲಿಮೆಂಟ್ ಅಂತೇಳಿ ನಾವು ಬರಿತೀವಿ. ಹಂಗಿದ್ರೆ ನೋಡ್ರಿ, ಈ ಮೆಲೋಡಿಯಸ್ಲಿ ಅನ್ನುವಂಥ ತೆಗೆದು ಹಾಕಿಬಿಡಬೇಕು. ಶಿವ ಸ್ಯಾಂಗ್ ದ ಸಾಂಗ್ ಹಾಡ ಹೆಂಗೆ ಹಾಡಾಕತ್ತೇನ ಅಂದ್ರೆ ಭಾಳ ಸುಂದರವಾಗಿ ಹಾಡಾಕತ್ತೇನ, ಸುಮಧುರವಾಗಿ ಹಾಡಾಕತ್ತೇನ. ಹೆಂಗ ಅಂತ ಕೇಳಬೇಕು. ಹೆಂಗ ಅಂತ ಅನ್ನೋದಕ್ಕೆ ಹೌ ಅಂತ ಬರಿತೀವಿ. ಹೌ ಇಲ್ಲಿ ನೋಡ್ರಿ ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಹಿಂಗಾಗಿ ಹೌ ಡಿಡ್ ಶಿವ, ಇಲ್ಲಿ ನೋಡ್ರಿ ಸ್ಯಾಂಗ್ ಇದ್ದಿದ್ದು ಸಿಂಗ್ ಆಗಿಬಿಡ್ತದೆ. ಸಿಂಗ್ ಯಾಕಾಯ್ತು ಅಂತಂದ್ರೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗಡೆ ನೆಗೆಟಿವ್ ಸೆಂಟೆನ್ಸ್ ಒಳಗಡೆ ಡಿಡ್ ಬಂದಾಗ ಅಥವಾ ಹೆಲ್ಪಿಂಗ್ ವರ್ಬ್ ಬಂತು ಅಂತಂದ್ರೆ ಕಂಪಲ್ಸರಿ ವರ್ಬ್ ಫಾರ್ಮ್ 2 ಇದ್ದಿದ್ದು ವರ್ಬ್ ಫಾರ್ಮ್ 1 ಆಗುವಂಥದ್ದು. ಇದನ್ನ ನೀವು ಟೆನ್ಸಸ್ ಒಳಗಡೆ ಕಲ್ತಿರಬೇಕು ಕಂಪಲ್ಸರಿ. ದ ಸಾಂಗ್ ಅನ್ನುವಂಥದ್ದು ಕರೆಕ್ಟಾ. ಇನ್ನು ಬಿ ಮೇನ್ ನೋಡ್ರಿ, ಏನ್ ಕೊಟ್ಟಾನ, ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್ ಅಂತೇಳಿ ಕೊಟ್ಟಾನ. ಇಲ್ಲಿ 2 ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾನ. ಆ 2 ಸೆಂಟೆನ್ಸ್ ಒಳಗಡೆ ಏನಾದ್ರು ಒಂದು ತಪ್ಪು ಇರ್ತೈತಿ, ನೀವು ಹುಡುಕಿ ಕರೆಕ್ಟ್ ಆಗಿ ಬರೀರಿ. 2 ಮಾರ್ಕ್ಸ್ ಕೈಯಾಗ, ಇದು ಏನು ಡಿಫಿಕಲ್ಟ್ ಇಲ್ಲ. ಇಲ್ಲಿ ನೋಡ್ರಿ, ವೈ ಯು ಲೆಫ್ಟ್ ಅರ್ಲಿ ಅಂತ ಕೊಟ್ಟಾನ. ಏನು ತಪ್ಪೈತಿ ನೋಡೋಣ. WH ಬಂದೈತಿ ಅಂತಾರೆ ಕಂಪಲ್ಸರಿ ಹೆಲ್ಪಿಂಗ್ ಅವ್ರು ಬರಬೇಕಾದ್ರೆ ಬಾಜುಕ ಲೆಫ್ಟ್ ಅಂತೇಳಿ ಬರ್ದಾನ ಅಂತಂದ್ರೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ ಅನ್ನೋದು ಗೊತ್ತು ಮಾಡ್ಕೋಬೇಕು ನಾವು ಕಂಪಲ್ಸರಿ. ವೈ ಅಂತೇಳಿ ಅಂದ್ರೆ ವೈ ಡಿಡ್ ಯು, ಇದು ಲೆಫ್ಟ್ ಇದ್ದಿದ್ದು ಲಿವ್ ಆಗಿಬಿಡ್ತೈತಿ. ಆಲ್ರೆಡಿ ಸೇಮ್ ಕ್ವಶನ್ಸ್ ಕೇಳಿರುವಂಥದ್ದು, ಏನು ಅವರು ಪರ್ಕ ಕೇಳಿಲ್ಲ. ಇಲ್ಲಿ ನಾವು ಹೆಂಗೆ ಸ್ಯಾಂಗ್ ಇದ್ದಿದ್ದು ಸಿಂಗ್ ಬಳಸಬೇಕು ಅಂತ ಹೆಂಗೆ ಹೇಳಿದ್ ನೋಡ್ರಿ, ಅದೇ ಸ್ಟ್ರಕ್ಚರ್ನ ಇಲ್ಲಿ ಕೊಟ್ಟಿರುವಂಥದ್ದು. ವೈ ಡಿಡ್ ಯು ಲಿವ್ ಅರ್ಲಿ, ಆಮ್ಯಾಗ ಕ್ವಶನ್ ಮಾರ್ಕ್ ಇದಕ್ಕೂ ಕಂಪಲ್ಸರಿ ಇರಲೇಬೇಕು, ಅಲ್ಲಿ ಕೊಟ್ಟಾರ ನೋಡ್ರಿ. ಇನ್ನು ಸಂಗೀತ ಈಸ್ ರಿಸಂಬ್ಲಿಂಗ್ ಹರ್ ಸಿಸ್ಟರ್. ಏನು ತಪ್ಪೈತಿ ಅಂತ ನೋಡೋಣ. ಯಾವಾಗಲೂ ರಿಸಂಬ್ಲಿಂಗ್ ಅನ್ನುವಂಥದ್ದು ಕಂಟಿನ್ಯೂಸ್ ಒಳಗೆ ಬರೋದಿಲ್ಲ.
ಹಿಂಗಾಗಿ ರಿಸಂಬಲ್ಸ್ ಅನ್ನುವಂಥದ್ದು ಬರುತ್ತಾ. ಸಂಗೀತ ರಿಸಂಬಲ್ಸ್ ಯಾಕೆ ಬಂತು ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಥರ್ಡ್ ಪರ್ಸನ್ ಸಿಂಗುಲರ ವರ್ಬ್ ಫಾರ್ಮ ಎಸ್ ಹಚ್ಕೊಳ್ತೈತಿ ಅನ್ನೋದು ನಮ್ಮ ತಲೆ ಒಳಗಡೆ ಇರಬೇಕು. ಹರ್ ಸಿಸ್ಟರ್ ಕರೆಕ್ಟ್ ಆನ್ಸರ್ ಅಂತ ನಾವು ಬರಿತೀವಿ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ, 33 ಕ್ವಶನ್ಸ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಇದು 4 ಮಾರ್ಕ್ಸಿಗೆ ಬರುವಂತ ಕ್ವಶನ್ಸ್. ಇದು ಭಾಳ ಅಂದ್ರೆ ಭಾಳ ಈಸಿ ಆಗಿರುವಂತ ಕ್ವಶನ್ಸ್ ಅಂತೇಳಿ ಹೇಳ್ತೀವಿ. ಈ ಪ್ಯಾಸೇಜ್ ಅನ್ನು ಓದ್ಕೋಬೇಕು. ಓದ್ಕೊಂಡು ಏನ್ ಮಾಡ್ರಿ ಅಂತಂದ್ರೆ ಅಲ್ಲಿ ಕೊಟ್ಟಿರ್ತಾರ ಏನಪ್ಪಾ ಅಂತ, ತುಂಗಭದ್ರಾ ಈಸ್ ಒನ್ ಆಫ್ ದಿ ಮೇಜರ್ ರಿವರ್ಸ್ ಆಫ್ ಕರ್ನಾಟಕ. ಇಟ್ ಸ್ಟಾರ್ಟ್ಸ್ ಫ್ಲೋಸ್ ಥ್ರೂ ದ ಸ್ಟೇಟ್ ಆಫ್ ಕರ್ನಾಟಕ ಡ್ಯೂರಿಂಗ್ ಮೋಸ್ಟ್ ಆಫ್ ಇಟ್ಸ್ ಕೋರ್ಸ್ ದೆನ್ ಥ್ರೂ ಆಂಧ್ರ ಪ್ರದೇಶ ಅಂಡ್ ಅಲ್ಟಿಮೇಟ್ಲಿ ಜಾಯಿನ್ಸ್ ದ ಕೃಷ್ಣಾ ರಿವರ್ ನಿಯರ್ ಮುರುವಕೊಂಡ ಇನ್ ಆಂಧ್ರ ಪ್ರದೇಶ. ತುಂಗಭದ್ರಾ ರಿವರ್ ಕೊಟ್ಟಾರ. ನೇಮ್ ಆಫ್ ದಿ ರಿವರ್ ಯಾವ ರಿವರ್ ರೀ ಅದು? ತುಂಗಭದ್ರಾ. ಫ್ಲೋಸ್ ಥ್ರೋ ಹೆಂಗ್ ಹೋಗುತ್ತಾ ಅಂತಂದ್ರ ಸ್ಟೇಟ್ ಕರ್ನಾಟಕ. ಆನ್ಸರ್ ಕೊಟ್ಟಾರ. ಕರ್ನಾಟಕ ಆದ್ಮ್ಯಾಗ ಮತ್ತೆ ತಳಗಡೆ ಬರಬೇಕು. ಇಲ್ಲೇ ನೋಡ್ರಿ, ಕರ್ನಾಟಕ ಆದ್ಮ್ಯಾಗ ಇಲ್ಲಿ ನೋಡ್ರಿ ಯಾವುದು ಅಂತಂದ್ರೆ ಆಂಧ್ರ ಪ್ರದೇಶ. ಕರ್ನಾಟಕ ಆದ್ಮೇಲೆ ಮತ್ತೆ ಎಲ್ಲೆಲ್ಲಿ ಅಂತಂದ್ರೆ ಆಂಧ್ರ ಪ್ರದೇಶ. ಇನ್ನು ನೆಕ್ಸ್ಟ್ ಒಂದು ಯಾವ ರಿವರ್ಸ್ ಜಾಯ್ನ್ ಆಕಾವ ಅಂದ್ರೆ ಕೃಷ್ಣ ರಿವರ್ ಜಾಯ್ನ್ ಆಗುತ್ತಾ. ಎಲ್ಲಿ ನಿಯರ್ ಅಂತ ಕೇಳ್ಯಾನ, ಮೊರ್ವ ಕೊಂಡ ಅಂತ ಬರದ್ರ ಕರೆಕ್ಟು. ಇದಕ್ಕೂ 2 ಮಾರ್ಕ್ಸ್ ಇರುವಂತದ್ದು, ಕೈಯಾಗ ಇರುವಂತ ಮಾರ್ಕ್ಸ್ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಿಪೋರ್ಟಿಂಗ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂತ ಹೇಳಿ ಕೇಳ್ಯಾರ. ಟೋಟಲಿ 5 ಮಾರ್ಕ್ಸ್ ಇರ್ತೈತೆ ನೋಡ್ರಿ. ಪ್ಯಾರಾಗ್ರಾಫ್ ವೈಸ್ ಬರಿಬೇಕು ಇದನ್ನ. ಯಾವುದು ಡೈರೆಕ್ಟ್ ಇಂಡೈರೆಕ್ಟ್ ಅಂತೇಳಿ ಕರಿತೀವಿ ಅಥವಾ ರಿಪೋರ್ಟಿಂಗ್ ಸ್ಪೀಚ್ ಅಂತೇಳಿ ಕರಿತೀವಿ. ನಿಮಗೆ ಟೋಟಲಿ ರಿಪೋರ್ಟಿಂಗ್ ಸ್ಪೀಚ್ ಒಳಗಡೆ ಎಷ್ಟು ಟೈಪ್ಸ್ ಗೊತ್ತಿರಬೇಕು ಆಲ್ರೆಡಿ ಅಂತಂದ್ರೆ, ಒಂದು ಟೆನ್ಸ್ ವೈಸ್ ಗೊತ್ತಿರಬೇಕು, ಇನ್ನೊಂದು ಯಾವುದು ಅಂತಂದ್ರೆ ಎಸ್ ಆರ್ ನೋ ಕ್ವಶನ್ಸ್ ಗೊತ್ತಿರಬೇಕು, ಇನ್ನೊಂದು WH ಕ್ವಶನ್ಸ್ ಗೊತ್ತಿರಬೇಕು, ಇನ್ನೊಂದು ಅಫರ್ಮೇಟಿವ್ ಸೆಂಟೆನ್ಸ್ ಗೊತ್ತಿರಬೇಕು, ಆಮ್ಯಾಗ ಇಂಪೇರೇಟಿವ್ ಸೆಂಟೆನ್ಸ್ ಗೊತ್ತಿರಬೇಕು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ನಿಮ್ಗೆ ಗೊತ್ತಿರಬೇಕು. ಇಷ್ಟು ಟೈಪ್ ಇನ್ಫಿನೇಟಿವ್. ಮತ್ತು ಇನ್ನೊಂದು ಯಾವುದು ಅಂತಂದ್ರೆ ಇನ್ಫಿನೇಟಿವ್ ಸೆಂಟೆನ್ಸ್ ನಿಮ್ಗೆ ಗೊತ್ತಿರಬೇಕು. ಇಷ್ಟೆಲ್ಲ ಸೆಂಟೆನ್ಸ್ ಗೊತ್ತಿದ್ದು ಅಂತಂದ್ರೆ ಕಂಪಲ್ಸರಿ ಈ ಪ್ಯಾರಾಗ್ರಾಫ್ ಅನ್ನ ನೀವು ಬರಿಬಹುದು. ಆ ಪ್ಯಾರಾಗ್ರಾಫ್ ನಾನು ಬರೆದಿದ್ದೀನಿ, ನಾನು ಓದ್ತಾ ಹೋಗ್ತೀನಿ, ನಿಮಗೂ ಅಲ್ಲಿ ಕೊಡ್ತೀನಿ. ದ ವೆಜಿಟೇಬಲ್ ವೆಂಡರ್, ವೆಜಿಟೇಬಲ್ ಅಂಡ್ ಸೀತಾ. ಆ ವೆಜಿಟೇಬಲ್ ಮಾರವ ನೆಕ್ಸ್ಟ್ ಒನ್ ಸೀತಾಗ ಅಲ್ಲಿ ಕನ್ವರ್ಸೇಷನ್ ಆಯ್ತು ಒಂದ. ಆ ಕನ್ವರ್ಸೇಷನ್ ಅನ್ನ ರಿಪೋರ್ಟೆಡ್ ಮಾಡಿ ನೀವು ಬರೀರಿ ಅಂತ ಕೇಳ್ಬೋದು. ಇಲ್ಲಿ ಇಬ್ರು ಇದ್ದಂತ ಒಂದು ರಿಪೋರ್ಟ್ ಅನ್ನ ನೀವು ಥರ್ಡ್ ಪರ್ಸನ್ ಆಗಿ ಏನ್ ಮಾಡಬೇಕು, ಅದನ್ನ ರಿಪೋರ್ಟ್ ಮಾಡಬೇಕು. 4 ಪರ್ಸನ್ ಮುಂದೆ, ಥರ್ಡ್ ಪರ್ಸನ್ ಇದ್ದವ 4th ಪರ್ಸನ್ ಮುಂದೆ ರಿಪೋರ್ಟ್ ಮಾಡಿ ಹೇಳೋದಕ್ಕೆ ಏನಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ವೆಜಿಟೇಬಲ್ ವೆಂಡರ್ ಹೇಳ್ತಾನೆ. ವೆಜಿಟೇಬಲ್ ವೆಂಡರ್ ಸೇಡ್ ದ್ಯಾಟ್ ಹಿ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್. ಆಮ್ಯಾಗ ಸೀತಾ ಆಸ್ಕ್ಡ್ ಅಥವಾ ಇಲ್ಲಿ ಆನ್ಸರ್ಡ್ ಅಂತೇಳಿ ಬರೀರಿ, ನಡಿತೈತಿ. ಯಾಕಂತಂದ್ರೆ ಇದು ಇಂಟ್ರಾಗೇಟಿವ್ ಐತಿ. ಇಂಟ್ರಾಗೇಟಿವ್ ಬಂದಾಗ ಈ ಫಾರ್ ವೆದರ್ ಕಂಪಲ್ಸರಿ ಬರ್ತಾವ. ಈ ಫಾರ್ ವೆದರ್ ಆದ ಬಳಿಕ ಮತ್ತದ ಅಸರ್ಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಕತಿ. ಸೀತಾ ಆಸ್ಕ್ಡ್ ಇಫ್ ದೇ ವರ್ ಫ್ರೆಶ್ ಎನಫ್ ಅಂತೇಳಿ, ದೇ ವರ್ ಆರ್ ಇದ್ದಿದ್ದು ವರ್ ಆಗುತ್ತಾ. ಇನ್ನು ನೆಕ್ಸ್ಟ್ ಒನ್, ದ ವೆಂಡರ್ ಆಸ್ಕ್ಡ್ ಅಂದ್ರೆ ಕ್ವಶನ್ ಕೇಳ್ತಾನ. ಮತ್ತೆ ಆಸ್ಕ್ಡ್ ವೈ ಸಿ ಆಸ್ಕ್ಡ್ ಸಚ್ ಅ ಕ್ವಶನ್. ಇವ್ ಅಂತೇಳಿ ಕೇಳೋಣ, ಸಿ ಅಂತೇಳಿ ನಾವು ಬರಿಬೇಕು. ಯಾಕಂದ್ರೆ ಸೀತಾಗ ಹೇಳಕತ್ತೆ ನಾವ ಕ್ವಶನ್. ಸೀತಾ ರಿಪ್ಲೈಡ್, ಕ್ವಶನ್ ಕೇಳಿದ ಬಳಿಕ ರಿಪ್ಲೈ ಮಾಡಲೇಬೇಕು. ರಿಪ್ಲೈಡ್ ಅಂದ್ರೆ ದ್ಯಾಟ್ ದ ಕ್ಯಾರೆಟ್. ನೋಡ್ರಿ, ಇದು ಅಸರ್ಟಿವ್ ಇರೋದ್ರಿಂದ ನಾವು ದ್ಯಾಟ್ ಹಚ್ಚಿದೀವಿ. ದ್ಯಾಟ್ ದ ಕ್ಯಾರೆಟ್ ಅಂಡ್ ಬೀನ್ಸ್ ವರ್ ನಾಟ್ ಫ್ರೆಶ್. ನೆಕ್ಸ್ಟ್ ಒನ್, ಆಮ್ಯಾಗ ನೋಡ್ರಿ, ದ ವೆಜಿಟೇಬಲ್ ವೆಂಡರ್ ಇನ್ಸಿಸ್ಟೆಡ್ ಅಂತಂದ್ರೆ ಸ್ವಲ್ಪ ಸಮಜಾಯಿಸಿ ಕೊಡ್ತಾನ. ಏನಪ್ಪಾ ಅಂತಂದ್ರೆ ದ್ಯಾಟ್, ಇಲ್ಲಿ ಯಾಕೆ ದ್ಯಾಟ್ ಹಚ್ತೀವಿ ಅಂತಂದ್ರೆ ಇದು ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ದ್ಯಾಟ್ ಹಚ್ತೀವಿ. ದ್ಯಾಟ್ ಹಿ ಹ್ಯಾಡ್ ಬಾಟ್ ದೆಮ್ ಓನ್ಲಿ ದ್ಯಾಟ್ ಮಾರ್ನಿಂಗ್ ಅನ್ನುವಂಥ ಕರೆಕ್ಟ್ ಕ್ವಶನ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಕಂಪ್ಲೀಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಅಂತೇಳಿ ಐತೆ ನೋಡ್ರಿ. ಈ ಕನ್ವರ್ಸೇಷನ್ ಒಳಗಡೆ ಏನಿಲ್ಲ, ಇಬ್ರು ಕೊಟ್ಟಿರ್ತಾರೆ. ಯಾವುದೋ ಕೊಡ್ಬೋದು. ಯಾವುದು ಅಂತಂದ್ರೆ ಡಾಕ್ಟರ್ ಪೇಷಂಟ್ ಕೊಡ್ಬೋದು, ಸ್ಟೂಡೆಂಟ್ ಟೀಚರ್ ಕೊಡ್ಬೋದು, ಅಥವಾ ಯಾರು ಬಯರ್ಸ್ ಅಂಡ್ ಸೇಲರ್ಸ್ ಅಂತೇಳಿ ಕೊಡ್ಬೋದು. ಇನ್ನೂ ಒಂದು ಕೊಡ್ಬೋದು. ಇಲ್ಲಿ ನೋಡ್ರಿ, ಆಟೋ ಡ್ರೈವರ್ ಅಂಡ್ ಸ್ಟ್ರೇಂಜರ್ ಬಗ್ಗೆ ಕೊಟ್ಟಾನ. ಸ್ಟ್ರೇಂಜರ್ ಹೇಳ್ತಾನೆ, ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಹೌ ಫಾರ್ ಈಸ್ ಕುವೆಂಪು ನಗರ ಫ್ರಮ್ ಹಿಯರ್. ಇಲ್ಲಿಂದ ಎಷ್ಟು ದೂರ ಐತಿ ಕುವೆಂಪು ನಗರ ಅಂತ ಕೇಳ್ತಾನೆ. ಆಟೋ ಡ್ರೈವರ್ ಹೇಳ್ತಾನೆ, ಇಟ್ಸ್ ಅಬೌಟ್ 5 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಇಲ್ಲಿಂದ 5 ಕಿಲೋಮೀಟರ್ಸ್ ಐತಿ. ನೀವು 10 ಕಿಲೋಮೀಟರ್ಸ್ ಹಾಕಿದ್ರು ನಡಿದೈತಿ, ಯಾಕಂತಂದ್ರೆ ಅಲ್ಲಿ ಇಷ್ಟ ಅಂತ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಒಂದು ಸ್ಟ್ರೇಂಜರ್, ಕ್ಯಾನ್ ಯು ಡ್ರಾಪ್ ಮಿ ದೇರ್. ಕ್ಯಾನ್ ಅಂತ ಬಳಸ್ಯಾನ ನೋಡ್ರಿ, ನೀವು ನಮಗೆ ಡ್ರಾಪ್ ಕೊಡಬಹುದಾ ಅಂತೇಳಿ ಕೇಳ್ತಾನ. ಆಮೇಲೆ ಅಗ್ರಿ ಅಂತೇಳಿ ಅಂದಾರ. ಅಗ್ರಿ ಅಂತಂದ್ರೆ ಏನ್ರಿ, ಎಕ್ಸೆಪ್ಟ್ ಮಾಡ್ಕೊಂಡಾರ ಅಂತ. ಎಸ್ ಅಂತೇಳಿ ಅನ್ಬೇಕು, ಎಸ್ ಮೇಡಮ್ ಆರ್ ಸರ್. ಯಾಕಂದ್ರೆ ಸ್ಟ್ರೇಂಜರ್ ಹುಡುಗಿದಾಳ ಅನ್ನೋದು ಗೊತ್ತಿಲ್ಲ, ಹಿಂಗಾಗಿ ಐ ಕ್ಯಾನ್ ಅಂತೇಳಿ ಬರಿಬಹುದು. ನೆಕ್ಸ್ಟ್ ಒಂದು ಸ್ಟ್ರೇಂಜರ್, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್ ಅಂತೇಳಿ ಕೇಳ್ಯಾನ. ಆಮೇಲೆ ಆಟೋ ಡ್ರೈವರ್ ಗಿವಿಂಗ್ ಇನ್ಫಾರ್ಮೇಷನ್ ಕೊಡಬೇಕು. ಎಷ್ಟು ಟೈಮ್ ಹಿಡಿತೈತಿ ಅಂತಂದ್ರೆ ಇಟ್ ಟೇಕ್ಸ್ ಅರೌಂಡ್ 15 ಮಿನಿಟ್ಸ್ ಟು ರೀಚ್ ದೇರ್ ಇಲ್ಲಿಂದ. ಓಕೆ, ಸ್ಟ್ರೇಂಜರ್, ಇಟ್ಸ್ ಓಕೆ, ಟೇಕ್ ಮೀ ದೇರ್ ಸೂನ್. ಇಲ್ಲಿ ಡಾಕ್ಟರ್ ಪೇಷಂಟ್ ಬಂದಿತ್ತು ಅಂತಂದ್ರೆ ಈ ವರ್ಡ್ಸ್ ಇರ್ತಾವ ನೋಡ್ರಿ. ಈ ವರ್ಡ್ಸ್ ಮ್ಯಾಗ ರೆಸ್ಪಾಂಡಿಂಗ, ಅಗ್ರಿಯಿಂಗ, ಎಕ್ಸೆಪ್ಟಿಂಗ, ಗಿವಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್ ಇನ್ಫಾರ್ಮೇಷನ್, ಇಂಥವು ಯಾವ್ಯಾವ ಇರ್ತಾವ ನೋಡು, ಅದ್ರ ಮ್ಯಾಗ ಡಿಫೆಂಡ್ ಆಗಿ ನೀವು ಸೆಂಟೆನ್ಸ್ ಅನ್ನ ಏನ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಬರುವಂಥದ್ದು ಲೆಟರ್ ರೈಟಿಂಗ್ ಬರ್ತೈತಿ. ಈ ಲೆಟರ್ ರೈಟಿಂಗ ನಾನು ಹಾಕಿರ್ತೀನಿ. ಎಸ್, ಇನ್ನೊಂದು ಯಾವುದು ಅಂತಂದ್ರೆ ಸ್ಪೀಚ್ ಅಂತೇಳಿ ಬರ್ತೈತಿ. ಆ ಸ್ಪೀಚ್ ಅನ್ನ ನೀವು ಸ್ವಲ್ಪ ನೋಡ್ಕೊಂತ ಹೋಗ್ರಿ. ಇಲ್ಲೇ ಕೊಟ್ಟಿರ್ತಾರ ಆ ಸ್ಪೀಚ್ ಅನ್ನ. ನನ್ನ
ಯೂಟ್ಯೂಬ್ ಚಾನಲ್ ಒಳಗಡೆ ನಾ ಇಂಥ ವಿಡಿಯೋಸ್ ಅದು ಮಾಡಿ ಹಾಕೀನಿ. ಲೆಟರ್ ರೈಟಿಂಗ್ ಹೆಂಗೆ ಬರಿಬೇಕು, ಏನೇನು ಅದ್ರ ಸ್ಟ್ರಕ್ಚರ್ ಅಂತೇಳಿ ಹಾಕೀನಿ. ನೆಕ್ಸ್ಟ್ ಒನ್ನ ಈ ಸ್ಪೀಚ್ ಯಾವ ಟೈಪ್ ಸ್ಪೀಚ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ವರ್ಡ್ಸನ್ನು ತಗೊಂಡು ನೀವು ಸೆಂಟೆನ್ಸನ್ನು ಮೇಕಿಂಗ್ ಮಾಡಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ. ಎಷ್ಟು ಮಾರ್ಕ್ಸು ಅಂತಂದ್ರೆ ಟೋಟಲಿ ಇದಕ್ಕೂ 5 ಮಾರ್ಕ್ಸ ಇರುವಂಥದ್ದು. ಎಸ್, ಹಂಗಿದ್ರೆ ಸ್ವಲ್ಪ ನೋಡಿ ವಿಚಾರ ಮಾಡಿ ಬರೀರಿ. ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಮತ್ತೆ ಭೇಟಿಯಾಗೋಣ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಫಾಲೋ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.